ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕೊಡ್ತಕ್ಕಂಥ ಹಾಸನದ ಅಧಿದೇವತೆ ಶಕ್ತಿ ದೇವತೆ ಹಾಸನಾಂಬೆ ದರ್ಶನೋತ್ಸವದ ಕೊನೆಯ ದಿನ ಇವತ್ತು. ಈ ಬಾರಿ ಒಟ್ಟು 13 ದಿನಗಳ ಕಾಲ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ನಾವು ನೋಡ್ತಾ ಇದ್ದೀವಿ, ಕೊನೆಯ ದಿನ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಇವತ್ತು ಮುಂಜಾನೆ 6 ಗಂಟೆಗೆ ದರ್ಶನ ಆರಂಭ ಆಗಿದೆ. ಈಗೇನು ನಾವು ನೋಡ್ತಾ ಇದ್ದಿದ್ದು ಹಾಸನಾಂಬೆಯ ಗರ್ಭಗುಡಿ. ಇದು ಒಳಗಡೆ ಏನು ಹಾಸನಾಂಬೆಯ ಗರ್ಭಗುಡಿ ಇದೆ, ಅದನ್ನು ಏನು ಅಕ್ಟೋಬರ್ 9ನೇ ತಾರೀಕು ಗರ್ಭಗುಡಿ ಬಾಗಿಲನ್ನ ಓಪನ್ ಮಾಡಲಾಗಿತ್ತು. 10ರಿಂದ ನಿರಂತರವಾಗಿ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಈ ಬಾರಿ ಎಲ್ಲವೂ ಕೂಡ ಇತಿಹಾಸ ನಿರ್ಮಾಣ ಆಗಿದೆ. ಇದುವರೆಗೆ ಎಷ್ಟು ಅಂದರೆ ಬರೆದಿರ್ತಕ್ಕಂಥ ಅತ್ಯಧಿಕ ಸಂಖ್ಯೆ ಭಕ್ತರು ಬಂದು ಹಾಸನಾಂಬೆ ದರ್ಶನವನ್ನು ಮಾಡಿದರೆ, ಅದು 12ನೇ ತಾರೀಕಿನವರೆಗೂ ಕೂಡ ಸುಮಾರು 8ರಿಂದ 9 ಲಕ್ಷ ಭಕ್ತರು ದರ್ಶನವನ್ನು ಮಾಡಿದರೆ, ನಿನ್ನೆವರೆಗೂ ಕೂಡ ಸುಮಾರು 20 ಲಕ್ಷ ಭಕ್ತರು ಹಾಸನಾಂಬೆ ದರ್ಶನವನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಕೊನೆ ದಿನ ಕೂಡ ಹಾಸನಾಂಬೆಯನ್ನು ಕಣ್ತುಂಬಿಕೊಳ್ಬೇಕು, ಹಾಸನಾಂಬೆ ದೇವಿಯನ್ನು ಆಶೀರ್ವಾದ ಪಡೆಯಬೇಕು ಅಂತೇಳಿ ದರ್ಶನ ಮಾಡಲಿಕ್ಕೆ ಭಕ್ತರು ಬಂದಿದ್ದಾರೆ. ನಾವು ಎಡಭಾಗದಲ್ಲಿ ಕಾಣ್ತಿರ್ತಕ್ಕಂಥದ್ದು 1,000 ರೂಪಾಯಿನ ಕೊಟ್ಟು ಟಿಕೆಟ್ನ ಖರೀದಿ ಮಾಡಿ ಬರ್ತಿರ್ತಕ್ಕಂಥ ಭಕ್ತರ ಸಾಲು, ಮತ್ತು ಬಲಭಾಗ ಇರ್ತಕ್ಕಂಥದ್ದು ಧರ್ಮ ದರ್ಶನದಲ್ಲಿ ಬರ್ತಿರ್ತಕ್ಕಂಥ ಸಾಲು. ನಿನ್ನೆಯಿಂದ ಯಾವುದೇ ಶಿಷ್ಟಾಚಾರ ಇಲ್ಲ, ಕೇವಲ 300 ರೂಪಾಯಿ ಟಿಕೆಟ್, 1000 ರೂಪಾಯಿ ಟಿಕೆಟ್, ಹಾಗೆ ಧರ್ಮ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಸೊ ಇವತ್ತು ಬೆಳಗ್ಗೆ 6 ಗಂಟೆಗೆ ದರ್ಶನ ಆರಂಭ ಆಗಿದೆ. ಸಂಜೆ 7 ಗಂಟೆವರೆಗೆ ನಿರಂತರವಾಗಿ, ಯಾವುದೇ ನೈವೇದ್ಯಕ್ಕೆ ಕೂಡ ಸಮಯ ಇಲ್ಲ, ಇವತ್ತು ನಿರಂತರವಾಗಿ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಸಂಜೆ 7 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ನೈವೇದ್ಯ ಪೂಜೆ, ಅಲಂಕಾರ ಬದಲಾವಣೆ ಇರುತ್ತೆ. ನಂತರ ರಾತ್ರಿ 12 ಗಂಟೆಗೆ ದರ್ಶನ ಆರಂಭ ಆದರೆ ನಾಳೆ ಬೆಳಿಗ್ಗೆ 6 ಗಂಟೆವರೆಗೆ ಮತ್ತೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ಸೊ 6 ಗಂಟೆಗೆ ದರ್ಶನ ಕ್ಲೋಸ್ ಆದರೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತೆ. ಸೊ ಆ ಮೂಲಕವಾಗಿ ಈ ವರ್ಷದ ಹಾಸನಾಂಬೆಯ ಉತ್ಸವ ಕೊನೆಯಾಗುತ್ತೆ. ಈ ಬಾರಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಸೊ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದಾರೆ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ? ನೆಲಮಂಗಲದಿಂದ ಬಂದಿರೋದು. ಹಾಂ, ನೆಲಮಂಗಲದಿಂದ ಬಂದಿರೋದು. ಹಾಂ, ಇಲ್ಲ, ಫಸ್ಟ್ ಟೈಮ್ ಇದು. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಫಸ್ಟ್ ಬಾರ್ ಆಯೆ ಹೈ. ಭಕ್ತರು ಇವತ್ತು ಕೊನೆ ದಿನದ ಅವಕಾಶ, ಇವತ್ತು ಕೂಡ ಮಿಸ್ ಆಗಬಾರ್ದು. ಹಾಸನಾಂಬೆಯನ್ನು ಕಣ್ತುಂಬಿಕೊಳ್ಬೇಕು, ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕೊಡ್ತಕ್ಕಂಥ ಹಾಸನಾಂಬೆ ತಾಯಿ ಆಶೀರ್ವಾದವನ್ನು ಪಡಿಬೇಕು ಅಂತಕ್ಕಂಥ ನಿಟ್ಟಲ್ಲಿ ಇವತ್ತು ಕೂಡ ಲಕ್ಷಾಂತರ ಸಂಖ್ಯೆ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ.